ಅತ್ತೆ, ಸೆಂಟಿಮೆಂಟ್ಸ್ ಬಗ್ಗೆ ಹೀಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬಾರ್ದು. ಹೀಗೆಲ್ಲ ಮಾತಾಡಿದ್ದಕ್ಕೆ ಮೊನ್ನೆ ನನ್ನ ಫ್ರೆಂಡ್ ಅವ್ರ ಅಮ್ಮ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿದ್ದು. ಏ ಹಾಸಿನಿ, ನೀನ್ ಬಾಯಿ ಮುಚ್ಕೊಂಡಿರ್ತೀಯಾ? ಅಮ್ಮೋರೆ, ಮಳೆ ಬರುವಾಗ ಜೋರ್ ಗಾಳಿಗೆ ಬೋರ್ಡ್ ಬೀಳ್ಬೋದು ಅಂತ ನೀವ್ ಹೇಳಿರೋ ಮಾತಿಗೆ ನಾನು ಒಪ್ಕೋತೀನಿ. ಆದ್ರೆ ನೀವ್ ಹೇಳ್ದಾಗೆ ಇಲ್ಲಿ ಮಳೆನೂ ಇಲ್ಲ ಗಾಳಿನೂ ಇಲ್ಲ, ಆದ್ರೂ ಬೋರ್ಡ್ ಮಾತ್ರ ಕೆಳಗ್ ಬಿತ್ತು. ಹೌದು ನೈನಿ, ಇದು ನಿಜವಾಗ್ಲೂ ಅಪಶಕುನಾನೇ. ಅತ್ತೆ, ಯಾವುದಕ್ಕೂ ಒಳ್ಳೇದು, ನಿಮ್ ಗುಂಡ್ಗೆನ ಗಟ್ಟಿಯಾಗಿ ಇಟ್ಕೊಳ್ಳಿ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ನೈನಿ, ಗಾಳಿ ಬಂದಿಲ್ಲ, ಆದ್ರೆ ಬೋರ್ಡು ಹಳೇದಾಗಿತ್ತು, ಅದಕ್ಕೆ ಬೋರ್ಡ್ ಬಿದ್ದೋಗಿದೆ. ಇವತ್ತು ಬೋರ್ಡ್ ಬಿತ್ತು ಅಂತ ವಾಪಸ್ ಹೋಗೋಣ. ನಾಳೆ ಮತ್ತೆ ಬಿದ್ರೆ ಆಗ್ಲೂ ನಾವು ವಾಪಸ್ ಹೋಗ್ಬೇಕಾ? ಹೌದು ಅಮ್ಮವ್ರೆ, ಇದೆಲ್ಲ ಮೂಢನಂಬಿಕೆ. ಇದನ್ನೆಲ್ಲ ನಂಬ್ಕೊಂಡ್ ಕೂತ್ಕೊಂಡ್ರೆ ನಾವ್ ಅನ್ಕೊಂಡಿದ್ ಕೆಲ್ಸ ಆಗಲ್ಲ. ಕಂದ ವಿಶಾಲ್, ಹೊರಡೋಣ ನಡಿ. ಸರಿ ಮಾಮ್. ಬನ್ನಿ. ಯಜಮಾನ್ರೆ, ಒಂದ್ ನಿಮಿಷ. ಏನೇನಿ? ಈ ಗಾಡಿ ಮುಂದೆ ಬೋರ್ಡ್ ಬೀಳ್ಸೋದ್ರ ಮೂಲಕ ಗಾಯತ್ರಿ ಅಮ್ಮೋರು ನಿಮ್ಗೊಂದ್ ವಿಷಯ ತಿಳಿಸ್ತಾ ಇದ್ದಾರೆ, ನಿಮ್ಗೊಂದ್ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅಮ್ಮ, ನನಗೆ ಜವಾಬ್ದಾರಿ ಕೊಟ್ಟಿದ್ದಾರ? ನೀನು ಏನು ಹೇಳ್ತಾ ಇದೀಯಾ? ನನಗೇನು ಅರ್ಥ ಆಗ್ತಿಲ್ಲ ನಾನಿ. ಏನಿಲ್ಲ ಯಜಮಾನ್ರೆ, ಈ ಬೋರ್ಡ್ ನೋಡಿ, ಯಾವಾಗಂದ್ರೆ ಅವಾಗ ಬಿದ್ದು ಹೋಗುತ್ತೆ. ಅದೇ ಇಲ್ಲಿ ಅಮ್ಮೋರ ಹೆಸರಲ್ಲಿ ಒಂದು ಮುಖ್ಯ ದ್ವಾರ ಕಟ್ಸಿದ್ವಿ ಅನ್ಕೊಳ್ಳಿ, ಅದು ಶಾಶ್ವತವಾಗಿರುತ್ತೆ. ಅಮ್ಮವ್ರ ಹೆಸರು ಯಾವಾಗ್ಲೂ ಹಾಗೆ ಉಳಿಯುತ್ತೆ. ವಾವ್, ಸೂಪರ್ಬ್ ನಾನಿ. ರಿಯಲಿ ವಾಟ್ ಎ ವಂಡರ್ಫುಲ್ ಐಡಿಯಾ. ನಿಜವಾಗ್ಲೂ ತುಂಬ ಒಳ್ಳೆ ಐಡಿಯಾ. ಇಲ್ಲಿ ಅಮ್ಮನ ಹೆಸರಲ್ಲಿ ಆರ್ಚ್ ಕಟ್ಸೋಣ. ಈ ಊರಿಗೆ ಹೆಜ್ಜೆ ಇಡೋ ಪ್ರತಿಯೊಬ್ಬರಿಗೂ ಮೊದಲು ಅಮ್ಮನ ಹೆಸರೇ ಕಾಣಿಸತ್ತೆ. ಅದರಿಂದ ಈ ಊರಿನ ಜನರ ಮನಸ್ಸಲ್ಲಿ ಅಮ್ಮ ಶಾಶ್ವತವಾಗಿ ಉಳ್ಕೊಂಡ್ಬಿಡ್ತಾರೆ. ಮಾಮ್, ನೀವೇನಂತೀರ? ಅಕ್ಕನ ಹೆಸರಲ್ಲಿ ಇಷ್ಟೊಳ್ಳೆ ಕೆಲಸ ಮಾಡ್ತಿದ್ಯಾ ಅಂತ ಮನಸ್ಸು ಖುಷಿಯಲ್ಲಿ ತೇಲಾಡ್ತಿದೆ ಅಂತೀನಿ. ಕಂದ, ನಾವು ಹೋದ ತಕ್ಷಣ ರಂಗಣ್ಣನ ಅಕೌಂಟ್ಗೆ ದುಡ್ಡು ಹಾಕೋಣ. ಅವ್ರ ಮುಂದೆ ನಿಂತು ಆರ್ಚ್ ಕಟ್ಟಿಸ್ತಾರೆ, ಸರಿನಾ? ಈಗ ನಾವು ಹೊರಡೋಣ. ಅದಾಗಲ್ಲ ಮೋರೆ, ಹೆತ್ತ ತಾಯಿ ಹೆಸರಲ್ಲಿ ಒಂದೊಳ್ಳೆ ಕೆಲಸ ಮಾಡಕ್ ಹೊರಟಿರುವಾಗ ಮಗನಾಗಿ ಯಜಮಾನ್ರ ಕೈಯಲ್ಲಿ ಶಂಕುಸ್ಥಾಪನೆ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಆಗ ಅಮ್ಮೋರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಪರವಾಗಿಲ್ಲ ನಯನಿ, ಶಂಕುಸ್ಥಾಪನೆ ಎಲ್ಲ ಅಷ್ಟೊಂದು ಮುಖ್ಯ ಅಲ್ಲ. ಆರ್ಚ್ ಕಟ್ಟಿಸಿದ್ಮೇಲೆ ವಿಶಾಲ್ ಕೈಯಲ್ಲೇ ಉದ್ಘಾಟನೆ ಮಾಡಿಸಿದ್ರೆ ಅಕ್ಕನ್ಗೂ ತುಂಬಾ ಖುಷಿ ಆಗತ್ತೆ. ಇಲ್ಲ ಮಾಮ್, ಈ ಬೋರ್ಡು ನಾವು ಹೋದ್ಮೇಲೆ ಬೀಳ್ಬೋದಾಗಿತ್ತು, ಇಲ್ಲ ಅಂದಿದ್ರೆ ಇದಕ್ಕೆ ಮೊದಲೇ ಬೀಳ್ಬೋದಾಗಿತ್ತು. ಆದರೆ ಹಾಗಾಗಿಲ್ಲ. ಕರೆಕ್ಟಾಗಿ ನನ್ನ ಕಾರ್ ಮುಂದೆನೇ ಬಿದ್ದಿದೆ ಅಂದರೆ ಈ ಕೆಲಸನ ನಾನೇ ಸ್ಟಾರ್ಟ್ ಮಾಡಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ ಅನ್ಸತ್ತೆ. ಹೌದು ಬ್ರೋ, ನೀವು ಹೇಳಿದ್ದೆ ಕರೆಕ್ಟು. ಒಂದ್ ದಿವಸದಲ್ಲಿ ಏನಾಗುತ್ತೆ, ನಾಳೆ ಶಂಕುಸ್ಥಾಪನೆ ಆದ್ಮೇಲೆ ಬೆಂಗಳೂರಿಗೆ ಹೋದ್ರೆ ಆಯ್ತು. ಅತ್ತೆ, ಬೆಂಗಳೂರಿಗೆ ಹೋಗ್ಬೇಕು ಅಂತ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ಅತ್ತೆಗೆ ಈ ಊರಿನ ವಾಸ್ತು ಇಷ್ಟ ಆಗ್ಲಿಲ್ವಾ, ಅಥವಾ ಈ ಊರಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಹೇಳ್ಬಿಟ್ನಾ, ಜೋರಾಗಿ ಹೇಳೇಬಿಟ್ನಾ, ಸಾರಿ. ಸರಿ ಸರಿ, ಮನೆಗೆ ಹೋಗೋಣ ನಡೀರಿ. ಸರಿ ಡ್ಯಾಡ್, ಬನ್ನಿ.
ಮನೇನ ಸುಡಕ್ ಹೇಳಿದ್ದೆ, ಅವ್ರು ಸುಟ್ಟಿದಾರೋ ಏನೋ. ಟೆನ್ಷನಲ್ಲಿ ಹುಚ್ಚಿಡಿತಾ ಇದೆ. ಏನು ಗಿಳಿ ಬೆಂಕಿಪಟ್ಟಣ ತಗೊಂಡೋಯ್ತು? ಬೆಂಕಿಪಟ್ಟಣ ನೋಡಿ ಗಿಣಿ ಹಣ್ಣು ಅನ್ಕೋತ ಅನ್ಸುತ್ತೆ. ಹೇಯ್, ಆ ಬೆಂಕಿಪಟ್ಟಣ ಕೊಡು. ಈ ಗಿಳಿ ಯಾಕೋ ಬೆಂಕಿಪಟ್ಟಣ ತಗೊಂಡು ಹೋಗ್ತಿದೆ? ಅದಕ್ಕೆ ಬೆಂಕಿಪಟ್ಟಣ ಅಂದ್ರೆ ಇಷ್ಟ ಅನ್ಸತ್ ಕಣ. ಓಯ್, ಆ ಥರ ಇದ್ದಿದ್ರೆ ಒಂದೊಂದು ತೊಗೊಂಡು ಹೋಗ್ತಿತ್ತು, ಎರಡನೇ ಯಾಕೆ ತೊಗೊಂಡು ಹೋಗ್ತಿತ್ತು? ನಿಜ ಕಣೋ, ಈ ಮನೇನ ಕಾಪಾಡೋಕ್ಕೋಸ್ಕರ ಗಿಳಿ ರೂಪದಲ್ಲಿ ಅದರ ಆತ್ಮ ಬಂದಿರ್ಬೋದು ಕಣೋ. ಈ ಸಾರಿ ಅದು ಹೆಂಗೆ ತಗೊಂಡು ಹೋಗುತ್ತೆ ನೋಡೋಣ, ಬನ್ರ. ಏಯ್, ನೀವೆಲ್ಲ ನನ್ನ ಸುತ್ತಮುತ್ತ ನಿಂತ್ಕೊಳ್ರ. ಈ ಸಲಿ ಆ ಗಿಣಿ ಹೇಗೆ ಬರುತ್ತೆ, ಬೆಂಕಿಪಟ್ಟಣ ಹೆಂಗೆ ತಗೊಂಡೋಗುತ್ತೋ, ಮನೆ ಸುಳಗ್ ಬಿಡದೆ ಹೇಗೆ ಕಾಪಾಡುತ್ತೋ ನಾನು ನೋಡ್ತೀನಿ, ಬನ್ರ. ಅಯ್ಯೋ ದೇವ್ರೆ, ಇವಾಗ ಹೇಗೆ ಹೋಗಿ ಬೆಂಕಿಪಟ್ಟಣ ತರಬೇಕಂತ ಗೊತ್ತಾಗ್ತಿಲ್ವಲ್ಲ.
ಯಾರೋ ಬಂದ್ರು ಅನ್ಸುತ್ತೆ, ಓಡೋಗೊಂಡು ಬಂದ್ರು. ಓಡ್ರು. ಬೇಗ ಓಡ್ರು. ಅಕ್ಕ, ಅಕ್ಕ, ಅವರು ಮನೆನ ಸುಡದೆ ಹಾಗೆ ಹೋಗಿದ್ದು ನಮಗೆ ಒಳ್ಳೇದಾಯ್ತು. ಅವ್ರು ಸುಡದೆ ಹಾಗೆ ಹೋಗಿದ್ದಕ್ಕೆ ನಾವು ಬದುಕೊಂಡ್ವಿ. ಇಲ್ಲ ಅಂದಿದ್ರೆ ನಾವಿಬ್ರು ಇಲ್ಲಿಂದ ಈಗಲೇ ಜೈಲಿಗೆ ಹೋಗಿ ಮುದ್ದೆ ಮುರಿಬೇಕಾಗಿತ್ತು. ಏಯ್, ಮೊದ್ಲೇ ಟೆನ್ಷನ್ ಜಾಸ್ತಿ ಆಗಿದೆ. ಬಾಯ್ ಮುಚ್ಕೊಂಡ್ ಬಾ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ. ಯಾಕೆ ಹಾಸಿನಿ ಅಕ್ಕ, ಯಾವ್ದೋ ಪೊಲೀಸ್ ನಾಯಿ ವಾಸನೆ ನೋಡತ್ತಲ್ವಾ, ಹಾಗ್ಯಾಕೆ ವಾಸನೆ ನೋಡ್ತಿದ್ದೀರಾ? ಏನಾಯ್ತು ಅದಕ್ಕೆ? ಪೆಟ್ರೋಲ್ ಪೆಟ್ರೋಲ್ ವಾಸನೆ ಬರ್ತಿದೆ ವಿಶಾಲ್. ಪೆಟ್ರೋಲ್? ಹೌದು. ಅಕ್ಕ, ಈ ಹುಚ್ಚ ಹಾಸಿನಿ ಕಂಡಿಡಿದ್ಬಿಟ್ಲು. ನಾವು ಸಿಕ್ಕಾಕೊಂಡ್ಬಿಡ್ತೀವಿ ಅಕ್ಕ. ಅವಳಿಂದ ಸಿಕ್ಕಾಕೊಳ್ಳೋದಲ್ಲ, ನಿನ್ ಟೆನ್ಷನಿಂದ ನಾವು ಸಿಕ್ಕಾಕೋತೀವಿ. ಹೌದು, ಕರೆಕ್ಟೇ. ಪೆಟ್ರೋಲ್ ಸ್ಮೆಲ್ ಬರ್ತಿದೆ. ಮನೆ ಹತ್ರ ಈ ರೇಂಜಿಗೆ ಸ್ಮೆಲ್ ಬರ್ತಿದೆಯಲ್ಲ. ನಾವು ಹೊರಟಾಗ ಎಲ್ಲ ಚೆನ್ನಾಗೇ ಇತ್ತಲ್ವಾ? ಮತ್ತೆ ಇದ್ದಕ್ಕಿದ್ದ ಹಾಗೆ ಪೆಟ್ರೋಲ್ ವಾಸನೆ ಯಾಕೆ ಬರ್ತಿದೆ? ಯಾರೋ ಬೇಕು ಅಂತಾನೆ ಪೆಟ್ರೋಲ್ ಸುರಿದಿರ್ಬೋದು ನೈನಿ. ನೀನ್ ಚೆನ್ನಾಗಿ ಹೇಳ್ದೆ ಹಾಸಿನಮ್ಮ. ಇಲ್ಲಿಗೆ ಬಂದು ಯಾರು ಪೆಟ್ರೋಲ್ ಸುರಿತಾರೆ? ಸುರಿಲಿಲ್ಲ ಅಂದ್ರೆ ವಾಸನೆ ಹೇಗೆ ಬರುತ್ತೆ ಮಾವ? ಅಲ್ಲಿ ನೋಡು, ಅಲ್ಲಿ ಯಾವ್ದೋ ಪೆಟ್ರೋಲ್ ಕ್ಯಾನ್ ಬಿದ್ದಿದೆ, ಅದರಿಂದ ಪೆಟ್ರೋಲ್ ಸ್ಮೆಲ್ ಬರ್ತಿದೆ. ವಿಶಾಲ್, ಗೊತ್ತಾಯ್ತಲ್ಲ, ಇನ್ನು ಎಷ್ಟೊತ್ತು ಅಂತ ಸುಮ್ಮನೆ ಡಿಸ್ಕಷನ್ ಮಾಡೋದು? ಒಳಗೆ ಹೋಗೋಣ ಬನ್ನಿ, ನಡೀರಿ. ಬನ್ನಿ ಡ್ಯಾಡ್. ನಾನು ಅಂದ್ಕೊಂಡಿದ್ದು ಸಾಧಿಸೋದು ಬಿಟ್ಟು ಸೋಲೋದು ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಮೊದಲನೇ ಸರ್ತಿ ಸೋಲನ್ನ ನೋಡ್ತಾ ಇದ್ದೀನಿ ಪರಶು. ಈ ತಿಲೋತ್ತಮನ್ಗೆ ಹೆದರ್ಸೋದು ಬಿಟ್ಟು ಹೆದರೋದು ಗೊತ್ತಿಲ್ಲ. ಆದ್ರೆ ಪ್ರತಿ ಕ್ಷಣನೂ ಭಯದಿಂದ ಸಾಯ್ತಾ ಇದ್ದೀನಿ. ಅಲ್ಲಿ ನೋಡಿದ್ರೆ ಸರಿಯಾಗಿ ಊರ್ ದಾಟೋ ಅಷ್ಟರಲ್ಲಿ ಬೋರ್ಡ್ ಬಿದ್ದೋಯ್ತು. ಇಲ್ಲಿ ನೋಡಿದ್ರೆ ಇನ್ನೇನು ಮನೆ ಸುಡ್ತಾರೆ ಅನ್ನೋಷ್ಟರಲ್ಲಿ ವಾಪಸ್ ಬಂದ್ವಿ. ನೋಡ್ತಾ ಇದ್ರೆ ನಯನಿ ಅಂದ್ಕೊಂಡಿದ್ದನ್ನ ಸಾಧಿಸ್ತಾಳೆ ಅಂತ ಟೆನ್ಷನ್ ಆಗ್ತಿದೆ. ಅಕ್ಕ, ಇದನ್ನೆಲ್ಲ ನೋಡ್ತಿದ್ರೆ ನಯನಿಗೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಅಂತ ಅನಿಸ್ತಿದೆ ಅಕ್ಕ. ಆ ಶಕ್ತಿಯಿಂದನೇ ನಯನಿಗೆ ಗುಡ್ ಟೈಮ್, ನಮಗೆ ಬ್ಯಾಡ್ ಟೈಮ್ ನಡೀತಿದೆ ಅಂತ ಅನಿಸ್ತಿದೆ ಅಕ್ಕ. ಅಮ್ಮೋರೆ, ನಿಮ್ಮ ಹೆಬ್ಬೆಟ್ ಕುರಿತು ಇಲ್ಲೇ ಇದೆ ಅಂತ ನೀವು ದಾರಿ ತೋರಿಸಿದ್ರಿ, ಮತ್ತೆ ವಾಪಸ್ ಬರೋ ಹಾಗೆ ಮಾಡಿದ್ರಿ. ನನಗೆ 24 ಗಂಟೆ ಮಾತ್ರ ಸಮಯ ಇದೆ. ಆ ಸಮಯದಲ್ಲಿ ನಾನು ಹೇಗಾದರೂ ಮಾಡಿ ನಿಮ್ಮ ಹೆಬ್ಬೆಟ್ ಗುರ್ತನ್ನ ಹುಡುಕ್ಬೇಕು.
ಏಯ್, ಅವಳಿಗಿರೋ ಟೈಮ್ ಜಸ್ಟ್ 24 ಅವರ್ಸ್. ಆ 24 ಗಂಟೆಯಲ್ಲಿ ನಾವು ಅವಳನ್ನ ಪ್ರತಿ ಕ್ಷಣನೂ ಹದ್ದಿನ ಹಾಗೆ ಕಾಯ್ತಾ ಇರಬೇಕು. ಅವಳಿಗೆ ಫಿಂಗರ್ ಪ್ರಿಂಟ್ಸ್ ಸಿಗದೆ ಇರೋ ಥರ ಮಾಡಬೇಕು. ಅಮ್ಮೋರೆ, ನೀವೇ ನಂಗೆ ಸಹಾಯ ಮಾಡಬೇಕು. ನಿಮ್ಮ ಪ್ರಾಣ ತೆಗೆದ ದುಷ್ಟರನ್ನ ಹುಡ್ಕಕ್ಕೋಸ್ಕರ ನಾನು ಮಾಡ್ತಿರೋ ಈ ಹೋರಾಟದಲ್ಲಿ ನೀವು ನನ್ನ ಗೆಲ್ಲಿಸ್ಬೇಕು. ಬೆಳಗಾಗುವಷ್ಟರಲ್ಲಿ ಅವಳಿಗೆ ಫಿಂಗರ್ ಪ್ರಿಂಟ್ ಸಿಗದೆ ಇರೋ ಥರ ಮಾಡಿದ್ರೆ ಸಾಕು ಕಣೋ. ನಾವಾಗ ಗೆದ್ದ ಹಾಗೆ, ಅವಳು ಸೋತ ಹಾಗೆ. ನನ್ಗೆ ಆಶೀರ್ವಾದ ಮಾಡಿ ಅಮ್ಮೋರೆ. ಆ ನಯನಿಗೆ ದೇವ್ರ ಆಶೀರ್ವಾದ ಇದ್ರೆ ನಾನು ರಾಕ್ಷಸಿ ಕಣೋ. ಆ ನಯನಿಯನ್ನ, ಅವಳಿಗೆ ಸಹಾಯ ಮಾಡ್ತಿರೋ ದೇವ್ರನ್ನ ಇಬ್ರನ್ನು ಸೇರಿಸಿ ಹೊಸ್ಕಾಕ್ಬಿಡ್ತೀನಿ. ಏನ್ ಶಿವ ನೀ ಹೇಳ್ತಿರೋದು? ಹೌದು ನೈನಿ, ಯಾರೋ ಈ ಮನೆನ ಸುಡದಕ್ ನೋಡಿದ್ರು. ಅವರಿಂದ ನಾನು ಬೆಂಕಿಪಟ್ಟಣನ ಎತ್ಕೊಂಡು ಹೋದೆ. ನಿನಗೊಂದು ವಿಷಯ ಗೊತ್ತಾ? ನೀನ್ ಬರದೇನಾದ್ರು ತಡ ಆಗಿದ್ರೆ ಅವರು ಈ ಮನೆನ ಸುಟ್ಬಿಟ್ಟಿರೋರು. ಅನುಮಾನನೇ ಇಲ್ಲ ಶಿವ. ಈ ಮನೇನ ಸುಟ್ಟಾಕಕ್ ನೋಡ್ತಿದ್ದಾರೆ ಅಂದ್ರೆ ಈ ಮನೇಲಿ ಖಂಡಿತವಾಗ್ಲೂ ಗಾಯತ್ರಿ ಅಮ್ಮೋರ್ ಹೆಬ್ಬೆಟ್ ಕೊಡ್ತಿದೆ. ಆ ಭಯದಲ್ಲೇ ಅವರು ಈ ಮನೇನ ಸುಟ್ಟಾಕಕ್ ನೋಡ್ತಿದ್ದಾರೆ. ಅಂದ್ರೆ ಶತ್ರುಗಳು ನಮ್ಮನ್ನ ಪ್ರತಿ ಕ್ಷಣ ಸುತ್ತಮುತ್ತ ಇದ್ದು ಗಮನಿಸ್ತಾ ಇದ್ದಾರೆ ಅಂತ ಅರ್ಥ. ಹೌದು ನೈನಿ, ಅದಕ್ಕೆ ನೀನ್ ಮನೆಯಿಂದ ಹೊರಗೋಗಿದ ತಕ್ಷಣ ಅವರು ಈ ಮನೆನ ಸುಡ್ಬೇಕಂದ್ಕೊಂಡ್ರು. ಆದ್ರೆ ಎಷ್ಟು ಯೋಚನೆ ಮಾಡಿದ್ರು ಒಂದ್ ವಿಷಯ ಅರ್ಥ ಆಗ್ತಿಲ್ಲ ಶಿವ. ಏನ್ ನೈನಿ ಅದು? ಗಾಯತ್ರಿ ಅಮ್ಮೋರ್ ಹೆಬ್ಬೆಟ್ ಗುರ್ತಿಗೋಸ್ಕರ ನಾವಿಲ್ಲಿ ಬಂದಿರೋ ವಿಷಯ ತಿಳ್ಕೊಂಡು ಶತ್ರುಗಳು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಶತ್ರುಗಳು ಯಾರೋ ನಮಗೆ ಗೊತ್ತಿರೋರೇ ಆಗಿರ್ಬೇಕು. ಶತ್ರುಗಳು ನಿನಗೆ ಗೊತ್ತಿರೋರು ಮಾತ್ರ ಅಲ್ಲ ನೈನಿ, ಅವ್ರು ನಿನಗೆ ಗೊತ್ತಿರೋರು ಕೂಡ. ನನಗೆ ಗೊತ್ತಿರೋರು ಕೂಡನಾ? ಯಾರು ಶಿವ? ಇನ್ಯಾರು? ಆ ತಿಲೋತ್ತಮ್ಮ ಅಮ್ಮ ಅವರೇ. ಆ ಮ್ಯಾಜಿಕ್ ಬಾಕ್ಸ್ ಬಗ್ಗೆ ಮಾತಾಡ್ದಾಗೆಲ್ಲ ಆ ತಿಲೋತ್ತಮ್ಮ ಅವರು ಭಯ ಪಡ್ತಾರೆ. ಫಿಂಗರ್ ಪ್ರಿಂಟ್ಸಿಗೋಸ್ಕರ ನೀನು ಮತ್ತೆ ವಿಶಾಲ್ ಯಜಮಾನ್ರು ಇಲ್ಲಿಗೆ ಬರ್ಬೇಕು ಅನ್ಕೊಂಡಿದ ತಕ್ಷಣ ಯಾವುದೋ ಒಂದ್ ರೀತಿಯಲ್ಲಿ ವಿಶಾಲ್ ಯಜಮಾನ್ರನ್ನ ತಡಿಬೇಕಂತ ತಿಲೋತ್ತಮ್ಮ ಅವರು ಅನ್ಕೊಂಡ್ರು. ಅವ್ರ ಪ್ಲಾನ್ ವರ್ಕ್ ಆಗದೆ ಇದ್ದಾಗ ನಿಮ್ ಜೊತೆ ಅವ್ರು ಕೂಡ ಇಲ್ಲಿಗೆ ಬರ್ಬೇಕು ಅಂತ ಡ್ರಾಮಾ ಮಾಡಿದ್ರು. ಈ ಮನೆ ಸುಡ್ಬೇಕಂತ ಪ್ಲಾನ್ ಮಾಡಿದ್ದು ತಿಲೋತ್ತಮ್ಮ ಅವರೇ ಅಂತ ಹೇಳೋದಿಕ್ಕೆ ಈ ಒಂದ್ ವಿಷಯ ಸಾಕು ನೈನಿ. ಏನ್ ಶಿವ ಅದು? ಗಾಯತ್ರಿ ದೇವಿ ಅಮ್ಮ ಅವ್ರನ್ನ ಈ ಊರವರೆಲ್ಲ ದೇವ್ರ ತರ ನೋಡ್ತಾರೆ, ಈ ಮನೆನ ದೇವಸ್ಥಾನದ ತರ ನೋಡ್ತಾರೆ. ಅದಕ್ಕೇನೆ ಈ ಮನೆನ ಸುಡ್ಬೇಕಂತ ಬೇರೆ ಯಾರು ಪ್ಲಾನ್ ಮಾಡಕ್ ಸಾಧ್ಯ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ, ನೀವು ಆ ಕಡೆ ಹೋದ ತಕ್ಷಣ ಸುಡೋದಕ್ ನೋಡಿದರೆ ಅಂದ್ರೆ ಆ ತಿಲೋತ್ತಮ್ಮ ಅವರಲ್ದೆ ಇನ್ಯಾರು ಮಾಡೋದಕ್ ಸಾಧ್ಯ ಹೇಳು ನೈನಿ? ಹೌದು ಶಿವ, ಇದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ಅವ್ರ ಮೇಲೆ ಇರೋ ಅನುಮಾನ ಇನ್ನೂ ಜಾಸ್ತಿ ಆಗ್ತಿದೆ. ಗಾಯತ್ರಿ ಅಮ್ಮೋರ್ ಕೊಲೆ ಹಿಂದೆ ತಿಲೋತ್ತಮ ಅಮ್ಮೋರ್ ಕೈವಾಡ ಇದೆಯೇನೋ ಅಂತ ಅನುಮಾನ ಬರ್ತಿದೆ. ನೈನಿ, ಎಲ್ಲಿಗೆ ಹೋಗ್ತಿದ್ಯಾ? ಮನೇನ್ ಸುಡಕ್ ಪ್ರಯತ್ನ ಪಟ್ರು ಅನ್ನೋ ವಿಷಯನ ಯಜಮಾನ್ರಿಗೆ ಹೇಳಕ್ಕೆ. ಬೇಡ ನೈನಿ, ವಿಶಾಲ್ ಯಜಮಾನ್ರ ಹತ್ರ ಹೇಳ್ಬೇಡ. ಯಾಕೆ ಶಿವ, ಇಂಥ ದೊಡ್ಡ ವಿಷಯನ ಯಜಮಾನ್ರಿಗೆ ಹೇಳ್ತಾ ಇದ್ರೆ ಹೇಗೆ? ವಿಶಾಲ್ ಯಜಮಾನ್ರ ಮನ್ಸು ತುಂಬಾ ಸೂಕ್ಷ್ಮ. ವಿಶಾಲ್ ಯಜಮಾನ್ರಿಗೆ ಈ ಮನೆಯಲ್ಲಿ ಗಾಯತ್ರಿ ಅಮ್ಮ ಅವ್ರ ನೆನಪುಗಳಿದೆ. ಮನೆ ಸುಡ್ಬೇಕು ಅನ್ಕೊಂಡಿದ್ದವ್ರಿಗೆ ಗೊತ್ತಾದ್ರೆ ಅವ್ರಿಗೆ ತುಂಬಾ ನೋವು